ಸರಿ, ಉಸ್ತುವಾರಿ ಸಚಿವರು ಮತ್ತು ಶಾಸಕರು ನನ್ನ ವಿರುದ್ಧ ರಾಜಕೀಯ ಪಿತೂರಿ ಮಾಡಿ ಈ ತರ ಮಾಡಿದ್ದಾರೆ ಸರ್. ಇಲ್ಲಿ ಡೆತ್ ನೋಟಲ್ಲಿ ಆ ಹುಡುಗ ಬರ್ದಿರೋದ್ರ ಮೇಲೆ ಕೇಸ್ ಹಾಕಿರೋದು. ನಮ್ದು ಹಸ್ತಕ್ಷೇಪ ಎಲ್ಲಿದೆ? ಮಿನಿಸ್ಟರ್ ಪಾಡ್. ಬಟ್ ನಾವು ದಲಿತ ಸಮುದಾಯದ ಪರ ನಿಲ್ಬೇಕಲ್ಲ. ಈಗ ಛಲವಾದಿ ನಾರಾಯಣ ಸ್ವಾಮಿ ಅವರು, ನಮ್ಮ ರವಿಕುಮಾರ್ ಅವರು ಚಿಕ್ಕ ವಿಚಾರಕ್ಕೆಲ್ಲ ಸಿಕ್ಕಾಪಟ್ಟೆ ಪ್ರಪಂಚ ಎಲ್ಲ ಕೇಳ್ಸಂಗೆ ಬಾಯ್ ಬಡ್ಕೊಂತ ಇರ್ತಾರಲ್ಲ. ಬನ್ನಿ ಚಿಕ್ಕಬಳ್ಳಾಪುರಕ್ಕೆ ಬಂದು ಆ ಕುಟುಂಬದ ಪರ ನಿಂತ್ಕೊಳ್ಳಿ ಸರ್. CID ಕೊಡಕ್ಕೆ ಹೇಳಿ, ಇಲ್ಲ ಅವ್ರದೇ CBI ಇದೆ ಕೊಡಕ್ಕೆ ಹೇಳಿ. ಸತ್ಯಾಸತ್ಯತೆ ಆಚೆ ಬರಲಿ. ತಪ್ಪಿದ್ರೆ ತಪ್ಪು, ಸರಿ ಇದ್ರೆ ಸರಿ. ನಮ್ದೇನಿದೆ ಸರ್? ಈಗ ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂದ್ರೆ CBI ಕೊಡ್ಸಕ್ ಹೇಳಿ. ಅವ್ರದೇ ಅಲ್ವಾ CBI ಕೊಟ್ರೆ ಒಂದು ಕಂಡೀಷನ್, ಅವ್ರು ರಾಜೀನಾಮೆ ಕೊಟ್ಟು ತನಿಖೆಗೊಳಪಡಬೇಕು. CBI ಕೊಡ್ಲಿ, ನಾನು ವೆಲ್ಕಮ್ ಮಾಡ್ತೀನಿ. ಬಟ್ ರಾಜೀನಾಮೆ ಕೊಟ್ಟು ತನಿಖೆಗೆ ಹೋಗ್ಲಿ, ಕ್ಲೀನ್ ಚಿಟ್ ಸಿಕ್ಕಿದ ಮೇಲೆ ಮತ್ತೆ ಎಲೆಕ್ಷನ್ ನಿಂತ್ಕೊಂಡು ಗೆಲ್ಲಿ ಅಲ್ವಾ. ಮತ್ತೆ ಇನ್ನೊಂದು ಪ್ರಮುಖ ವಿಚಾರ, ನಾನು ಛಲವಾದಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಬನ್ನಿ ಚಿಕ್ಕಬಳ್ಳಾಪುರಕ್ಕೆ ಬನ್ನಿ. ಈಗ ಆ ಕುಟುಂಬದ ಜೊತೆ ಕುತ್ಕೊಳ್ಳಿ. ನಿಮ್ಮ ಸಂಸದ ತಪ್ಪಿದ್ರೆ ತಪ್ಪು, ಇಲ್ಲ ಅಂದ್ರೆ ಆ ಕುಟುಂಬಕ್ಕೆ ಏನ್ ನ್ಯಾಯ ಕೊಡಿಸ್ತೀರೋ ಕೊಡಿಸಿ. ಎಲ್ಲೆಲ್ಲೋ ಹೋಗ್ತಾರಲ್ಲ, ಆ ಚಲೋ ಈ ಚಲೋ ಅಂತ ಮಾಡ್ತಾರಲ್ಲ, ಬಾ ಛಲವಾದಿ ನಾರಾಯಣ, ನಾನೇ ಕಾರ್ ತಗೊಂಡು ನಿಮ್ಮ ಮನೆ ಹತ್ರ ಬರ್ತೀನಿ, ಕರ್ಕೊಂಡು ಹೋಗ್ತೀನಿ. ಆ ಕುಟುಂಬದ ಜೊತೆ ಕುತ್ಕೊಂಡು ನ್ಯಾಯ ಕೊಡ್ಬೇಕು. ನೀವು, ನಿಮಗೆ ದಲಿತರ ಮೇಲೆ ಪ್ರೀತಿ ಇದ್ರೆ ಛಲವಾದಿ ನಾರಾಯಣ, ನೀವು ಇದ್ರ ಬಗ್ಗೆ ರಿಯಾಕ್ಟ್ ಆಗ್ಬೇಕಷ್ಟೇ. ನನ್ನ ಕ್ಷೇತ್ರದ ದಲಿತ ಸಮುದಾಯದ ಹುಡುಗನಿಗೆ ಅನ್ಯಾಯ ಆಗಿದೆ, ನೀವು ಬಾಯಿ ಬಿಚ್ಚಬೇಕು ಅಷ್ಟೇ. ಇಲ್ಲ ನಾನು ಛಲವಾದಿ ನಾರಾಯಣ ಪ್ರಶ್ನೆ ಮಾಡ್ತೀನಿ. ನಾನು ಅವ್ರ ಅಪಾಯಿಂಟ್ಮೆಂಟ್ ಕೊಟ್ಟರೆ ಕೇಳಿ ನೋಡಿ, ಮನೆ ಹತ್ರ ಹೋಗಿ ಅವ್ರನ್ನ ಕರ್ಕೊಂಡು ಹೋಗಿ ತಿಂಡಿ ಮಾಡಿಸ್ತೀನಿ. ಮೋಸ್ಟ್ಲಿ ಶುಗರ್ ಇದೆ ಅನ್ಸುತ್ತೆ ಸರ್ಗೆ, ಶುಗರ್ಲೆಸ್ ಕಾಫಿ ಕೊಡಿಸ್ತೀನಿ, ಕರ್ಕೊಂಡೋಗಿ ಬರ್ತೀನಿ ಅಲ್ವಾ.